ಎಲ್ಲ ಮಿತ್ರರಿಗೆ, ಎಲ್ಲ ಪತ್ರಿಕೋದ್ಯಮ ಆಪ್ತರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಒಂಥರ ಖುಷಿ ಆಗುತ್ತೆ. ಎ ನೋಡಿದಾಗ ನನಗೆ ಭಾಳನೇ ಒಂಥರ ಎಮೋಷನ್ ಆಯಿತು. ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಎಫರ್ಟ್ ಇರುತ್ತೆ ಆ ಸಿನಿಮಾದಲ್ಲಿ. ಬಿಗಿನಿಂಗಿಂದ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೊನೆಯವ್ರಿಗೆ ರಿಲೀಸ್ ಆಫ್ಟರ್ ರಿಲೀಸ್ ಕೂಡ ಆ ಒಂದು ಎಷ್ಟು ಜರ್ನಿ ಮಾಡಿರ್ತೀವಿ ಅನ್ನೋದು ಒಂದು ಸಣ್ಣ AVL 10 ಮಿನಿಟ್ಸ್ AVL ನೋಡಿದ್ವಿ. ಭಾಳ ಖುಷಿ ಆಯಿತು. ಡೆಡ್ಲಿ ಕಿಲ್ಲರ್ ಸಿನಿಮಾ ನಾನು ಕತೆ ಹೇಳಿದಾಗ ನಮ್ಮ ಅಭಯ್ ವೀರ್ ಅವರು ಓಕೆಂದು ಮತ್ತು ಪ್ರಶಾಂತ್ ಅವರು ಜೊತೆಗೂಡಿ ಆ್ಯಸ್ ಎ ಪ್ರೊಡ್ಯೂಸರ್ ಸೊ ಈ ಒಂದು ಸಿನಿಮಾ ಕ್ಯಾರಿ ಆಯಿತು. ಒಂದು ಸೂಪರ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಸಿನಿಮಾ ಭಾಳನೇ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ. ಸೊ ಅದಕ್ಕೆ ಆರ್ಟಿಸ್ಟ್ಗಳು ಸಪೋರ್ಟು ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಸಪೋರ್ಟ್ ಸೂಪರ್ ಆಗಿತ್ತು. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಟೈಮ್ ತೊಗೊಂತು ನಮಗೆ. ಯಾಕಂದರೆ ಎಫೆಕ್ಟ್ಸ್ ತುಂಬ ಜಾಸ್ತಿ ಇತ್ತು. ಎಡಿಟಿಂಗೇ ಸುಮಾರು 2 months ಮಾಡಿದ್ವಿ. ಅದಾದಮೇಲೆ ರಿಕಾರ್ಡಿಂಗು ಒಂದೊಂದು ರೀಲು 15 ದಿನ ಆಗೋದು, 10ರಿಂದ 12 ದಿನ ಅಂತೂ ಆಗೇ ಆಗೋದು. ಸೊ ಅಷ್ಟು ಚೆನ್ನಾಗಿ ವೀರು ಮನಸ್ಸು ಮಾಡಿದ್ದಾರೆ. ದೀಪು ಎಡಿಟಿಂಗ್ ಎಕ್ಸ್ಟ್ರಾರ್ಡಿನರಿ, ಮಲ್ಲಿಕಾರ್ಜುನ್ ಕ್ಯಾಮ್ರಾ ಸೂಪರ್. ಸೊ ಎಲ್ಲ ಟೆಕ್ನಿಷಿಯನ್ಸು ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು ನಮ್ಮ ಲೋಕೇಂದ್ರ ಸೂರ್ಯ, ಸುನಿಲ್ ಬಾಲ್ಡರ್, ಜಿತಿನ್ ನವಿ, ಪುನೀತ್ ಓಂಕಾರ್, ಆಮೇಲೆ ಆಯೇಷಾ ಅಂತ, ಹೀರೋಯಿನ್ ನಿವೀಕ್ಷಾ, ರಾಜು ಕಲ್ಗುಣಿ, ಸಂತೋಷ್ ಬಿಲವ, ಪ್ರತಾಪ್ ಟೋನಿ, ಮೋಹನ್ನು, ಆಮೇಲೆ ನಮ್ಮ ಸ್ಟೆಂಟ್ ಆರ್ಟಿಸ್ಟ್ಗಳು ಶಂಕರ, ಧನ್ರಾಜ್, ಫೈಟರ್ಸ್ ಬಂದು ಅಯ್ಯಪ್ಪ, ಕಮಲೇಶ್, ಹನುಮಂತ, ಮತ್ತು ಆನಂದ್ ನಮ್ಮ ಸ್ಟೆಂಟ್ ಆರ್ಟಿಸ್ಟು. ಈ ಥರ ಎಲ್ಲ ಟೀಮ್ ವರ್ಕ್ ಇದು ಸೂಪರ್ ಆಗಿ ಕ್ಯಾರಿ ಆಯಿತು. ಒಂದೊಂದು ಆ್ಯಕ್ಷನ್ ಅದ್ಭುತವಾಗಿ ಬಂತು. ಸಾಂಗ್ಸ್ ಕೂಡ ತುಂಬ ನಮ್ಮ ತ್ರಿಭುವನ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಸಿಂಗರ್ಸು ಮಾನಸ ಒಳ್ಳೆ ಇರ್ಬೋದು, ರಾಜೇಶ್ ಕೃಷ್ಣನ್, ಸೊ ಆಮೇಲೆ ಶಶಾಂಕ್ ಶೇಷಗಿರಿ, ಹೀಗೆ ಎಲ್ಲ ಒಂದು ಟೀಮ್ ವರ್ಕ್ ಥರ ಮಾಡಿ ಓವರಾಲ್ ಔಟ್ಪುಟ್ ಎಕ್ಸ್ಟ್ರಾಂಡರಿ ಬಂತು. ಅದೇ ರೀತಿ ಜನ ರಿಲೀಸ್ ಆದಾಗ ಸಿನಿಮಾನ ಸ್ವೀಕಾರ ಮಾಡಿದ್ರು. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ರಿಲೀಸ್ ಟೈಮಲ್ಲಿ ಆಮೇಲೆ ಬಿಗಿನಿಂಗ್ ಇದೆ ಅವ್ರನ್ನ ನಾನು ನೆನೆಸ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಸಿನಿಮಾ ಶೂಟಿಂಗ್ ಆದಮೇಲೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಅದಾದಮೇಲೆ ನಮ್ಮ ನವರಸನಾಯಕ ಜಗ್ಗೇಶ್, ಆಮೇಲೆ ಸಾಂಗ್ ರಿಲೀಸ್ ಮಾಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್, ಅವ್ರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಟ್ರೈಲರ್ ಲಾಂಚ್ ಮಾಡಿದಂಥ ರಾಗಿಣಿ ದ್ವಿವೇದಿ ಅವರು ಫುಲ್ಲು ಪ್ರಮೋಷನಲ್ ಸಪೋರ್ಟ್ ಆದರು. ಟ್ರೈಲರ್ ಲಾಂಚ್ ಬಂದಿದ್ದರು, ಮತ್ತು ಇವತ್ತು 25 days ಸೆಲೆಬ್ರೇಷನ್ಗೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಆಮೇಲೆ ಪ್ರಮೋಷನ್ಸ್ ಟೈಮಲ್ಲಿ ನಮಗೆ ಅವರ ಒಂದು ವಿಡಿಯೋಸ್ ಕೊಟ್ಟರು, ಬೈಟ್ಸ್ ಕೊಟ್ಟರು. ಸೊ ಅದರಲ್ಲಿ ಡೈಲಾಗಿಂಗ್ ಸಾಯಿ ಕುಮಾರ್, ಆಮೇಲೆ ಆ್ಯಕ್ಟರ್ ಅನಿರುದ್ಧ್, ಆಮೇಲೆ ನಮ್ಮ ಪೊಲೀಸ್ ಸ್ಟೋರಿ ಖ್ಯಾತಿಯ ಕಾಳನಾಟ ಸತ್ಯಪ್ರಕಾಶ್, ಆಮೇಲೆ ಕೆಂಪೇಗೌಡ ಸಿನಿಮಾದ ವಿಲನ್ ಆರ್ಮೋಗ ರವಿಶಂಕರ್, ಡಾರ್ಲಿಂಗ್ ಕೃಷ್ಣ, ಆಮೇಲೆ ನಾಯಕ ನಟ ಪ್ರಥಮ್, ಮನ್ಮೋಹನ್ ರಾಯ್ ಅವರು ಪೋಷಕ ನಟರು. ಅದಾದಮೇಲೆ ನಟರಾಜ್ ಅಂತ ಅವರು ಹೀರೋ, ಅವರು ನಮ್ಮ ಸತ್ಯಪ್ರಕಾಶ್ ಅವ್ರ ಸಣ್ಣ ನಟರಾಜ್, ನಮ್ಮ ಹಿರಿಯ ನಟ ದೊಡ್ಡಣ್ಣ ಅವರು. ಹೀಗೆ ಹಲವಾರು ನಮಗೆ ಆ ಸಂದರ್ಭದಲ್ಲಿ ಪ್ರಮೋಷನ್ಸ್ ಹೆಲ್ಪ್ ಮಾಡಿದ್ರು. ಸೊ ಒಂದು ಸಿನಿಮಾ ಅಂದರೆ ಎಷ್ಟು ಇರುತ್ತೆ. ಸೊ ಅದು ನಿಜವೂ ಭಾಳ ಖುಷಿ ಆಗುತ್ತೆ. ಇವಾಗ ಒಂದು ನಮಗೆ ನಿಜವೂ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಒಂದು ತುಂಬಾ ನಾವು ಆ್ಯಕ್ಚುಲಿ ಒಂದು ಲೆವೆಲ್ಗೆ ಹೋಗುತ್ತೆ ಅಂದ್ಕೊಂಡ್ವಿ. ಸೊ ಅದನ್ನ ಮೀರಿ ಈಗ ರನ್ ಆಗ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ನಿಜವೂ ನಮ್ಮ ಕರ್ನಾಟಕದ ಆಡಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಿತ್ರನ ಗೆಲ್ಲಿಸಿದ್ದಕ್ಕೆ. ಸೊ ಪತ್ರಿಕೋದ್ಯಮ ಬಿಗಿನಿಂಗಿಂದ ನಮ್ಮ ಪತ್ರಿಕಾ ಮಿತ್ರರು, ಮೀಡಿಯಾ, ಆಮೇಲೆ ನಮ್ಮ ನಾಗೇಂದ್ರ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಬಿಗಿನಿಂಗಿಂದ ಇಲ್ಲಿವರೆಗೂ. ಆಮೇಲೆ ನಮಗೆ ಸಿನಿಮಾ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಜರ್ನಿ ಮಾಡಿದ್ದು ಋತು ಚೈತ್ರ, ನಮ್ಮ ಲೋಕೇಂದ್ರ ಅವರ ವೈಫ್, ಮತ್ತು ರಂಜನ್ ಹಾಸನ್ ಅವರು ಕೂಡ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಸಪೋರ್ಟ್ ಮಾಡಿಕೊಂಡು ಸೊ ಜರ್ನಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಸೊ ನಾಗೇಂದ್ರ ಅವರು, ಆಮೇಲೆ ಪ್ರೆಸ್ ಮೀಡಿಯಾ ಬಿಗಿನಿಂಗಿಂದ ಇಲ್ಲಿವರೆಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಟೀಸರ್ ಲಾಂಚಿಂದ ಇಲ್ಲಿವರೆಗೂ
ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವರು. ಸೊ ಒಂದು ಖುಷಿ ಆಗುತ್ತೆ. ಸೊ ಇದೇ ಒಂದು ಖುಷಿಯಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಅಭಯ್ಗೂ ಗೊತ್ತಿಲ್ಲ. ಸೊ ಅಭಯ್ದು ಒಂದು ಸಿನಿಮಾ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಡೀಟೇಲ್ಸ್ ಆದಷ್ಟು ಬೇಗ ನಾನು ಇಷ್ಟರಲ್ಲೇ ಕೊಡ್ತೀನಿ. ಅಭಯ್ ಒಂದು ಸಿನಿಮಾ ಓಕೆ ಆಗ್ತಾ ಇದೆ. ಸೊ ನಿಮ್ಮ ಜೊತೆ ಯಾಕಂದರೆ ಆ್ಯಕ್ಚುಲಿ ಅಭಯ್ ತುಂಬಾ ಕಂಫರ್ಟಬಲ್ ಆರ್ಟಿಸ್ಟು. ಕರೆಕ್ಟ್ ಟೈಮ್ಗೆ ಸ್ಪಾಟಿಗೆ ಬರ್ತಾರೆ. ಆದರೆ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬೇಗ ಶೂಟಿಂಗ್ ಮಾಡೋ ಅಭ್ಯಾಸ ನಾನು. ಸೊ 7 o'clock ಸ್ಟಾರ್ಟ್ ಆಗಬೇಕು ನನಗೆ. ಸೊ ಅವ್ರು ಕರೆಕ್ಟಾಗಿ 6:30 ಬಂದು ಮೇಕಪ್ ಹಾಕೊಂಡು 6 ಮಕ್ಕಳು ರೆಡಿ ಇರೋರು. ಸೊ ಕಂಫರ್ಟಬಲ್ ಆರ್ಟಿಸ್ಟು ಅವರು. ನಾನು ಏನು ಹೇಳಿದ್ರು ಅದನ್ನು ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ಕೊಂಡು ಅದನ್ನು ನಾನು 50% ಅಂದರೆ ಅವರು 100% ಕೊಡೋರು. ಸೊ ಆ ಥರ ಒಂದು ಡೆಡಿಕೇಶನ್ ನನಗೆ ಭಾಳ ಖುಷಿ ಆಯ್ತು. ಅಭಯ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಇನ್ನೊಂದು ಸಿನಿಮಾ ಸದ್ಯದಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಡೀಟೇಲ್ಸ್ ಏನಂತ ಶಾರ್ಟ್ಲಿ ನಾನು ಹೇಳ್ತೀನಿ ಖಂಡಿತ. ಸೊ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ 25 days ಸೆಲೆಬ್ರೇಷನ್ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸಿನಿಮಾ ನೋಡಿದಂಥ ಎಲ್ಲರಿಗೂ, ನೋಡದಿರೋರು ಕೂಡ ಈಗ 100% ನೋಡಿರಿ ಸಿನಿಮಾನ. ಹಾಗೆಯೇ ಮೀಡಿಯಾದವ್ರಿಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗೆ, ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ, ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಅವರ ಹೆಸರು ಹೇಳ್ಬಿಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಚೀಫ್ ಗೆಸ್ಟ್ ಬಂದಂಥ ರಾಗಿಣಿ ದ್ವಿವೇದಿ ಅವರು, ಆಮೇಲೆ 5 ನಿಮಿಷದಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡರು ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು AVR ಗ್ರೂಪ್ಸು ಅವರು 5 ನಿಮಿಷ ಜಾಯ್ನ್ ಆಗ್ತಾರೆ. ಆಮೇಲೆ ರಘು ಭಟ್ ಅವ್ರು ಬಂದಿದ್ದಾರೆ. ರಘು ಭಟ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ನಮ್ಮ ರವಿಚೇತನ್, ನಮ್ಮ ಆತ್ಮೀಯರು, ಬಿಗಿನಿಂಗಿಂದ ಇಲ್ಲಿವರೆಗೂ ತುಂಬ ಸಪೋರ್ಟಿವ್ ಆಗಿ ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ಡೆಡ್ಲಿ ಕಿಲ್ಲರ್ ಸಿನಿಮಾಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ನಾಗರಬಾವಿ ಜಗ್ಗಿ ಅವರು ಬಂದಿದ್ದಾರೆ ಅನ್ಸುತ್ತೆ, ಎಲ್ಲ ಇದ್ದಾರೆ, ಬಂದ್ಬಿಡ್ತಾರೆ. ಆಮೇಲೆ ರಂಜನಾಸ್ ಅವರು ಫುಲ್ ಸಪೋರ್ಟ್ ನಮಗೆ. ಅವ್ರು ಭಾಳನೇ ಕೋಪರೇಟ್ ಆ್ಯಂಡ್ ಸಪೋರ್ಟ್ ಡೆಡ್ಲಿ ಕಿಲ್ಲರ್ಗೆ ಬಿಗಿನಿಂಗ್ ಅವ್ರ ಸಿನಿಮಾ ಅಂದ್ಕೊಂಡೆ ಅವ್ರು ನಮಗೆ ಜೊತೆಲಿದ್ದಾರೆ. ಅದೇ ರೀತಿ ಸೊ ಎಲ್ಲರೂ ಒಂದು ಸಪೋರ್ಟಿವ್ ಆಗಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಮತ್ತೆ ಮುಂದುವರಿಸಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.